ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 14ನೇ ವಾಕ್ಯ. ಜೆರೆಮಯ ಚಾಪ್ಟರ್ 17 ವರ್ಸ್ 14. ಯೆಹೋವನೇ, ನನ್ನನ್ನು ಸ್ವಸ್ಥಪಡಿಸು, ಆಗ ಸ್ವಸ್ಥವಾಗುವೆನು. ನನ್ನನ್ನು ರಕ್ಷಿಸು, ಆಗ ರಕ್ಷಿತನೇ ಆಗುವೆನು. ನೀನೇ ನನಗೆ ಸ್ತುತ್ಯನು. ಥ್ಯಾಂಕ್ ಯು. ನೋಡಿರಿ, ನಾವು ನೋಡುವಾಗ ಇಲ್ಲಿ ಯೆಹೋವನೇ ನನ್ನನ್ನು ಸ್ವಸ್ಥಪಡಿಸು, ಆಗ ಸ್ವಸ್ಥನೇ ಆಗುವೆನು. ಲಾರ್ಡ್, ಹೀಲ್ ಮೀ ಆ್ಯಂಡ್ ಐ ವಿಲ್ ಬಿ ಹೀಲ್ಡ್. ಸೇವ್ ಮೀ ಆ್ಯಂಡ್ ಐ ವಿಲ್ ಬಿ ಸೇವ್ಡ್. ನನ್ನನ್ನು ರಕ್ಷಿಸು, ಆಗ ರಕ್ಷಿತನೇ ಆಗುವೆನು. ಅಂದರೆ ಶ್ಯೂರ್ ಆಗಿ ದೇವರು ನನ್ನನ್ನು ಗುಣಪಡಿಸುವಾಗ, ನನ್ನನ್ನು ಸ್ವಸ್ಥಪಡಿಸುವಾಗ ನಾನು ಖಂಡಿತ ಸ್ವಸ್ಥವಾಗುತ್ತೇನೆ. ಸೊ ಈ ನಂಬಿಕೆ, ಈ ನಿರೀಕ್ಷೆಯಿಂದ ಇಲ್ಲಿ ನೋಡ್ರಿ, ದೇವರನ್ನು ನಂಬುವವರು ಈ ರೀತಿಯಾಗಿ ಬೇಡಿಕೊಳ್ಳುವಾಗ, ಹಲ್ಲೆಲೂಯಾ, ಒಂದು ಕನ್ಫರ್ಮ್ ಆಗಿ, ಒಂದು ಶ್ಯೂರ್ ಆಗಿ, ದೇವರೇ ನೀನು ನನ್ನನ್ನು ಗುಣಪಡಿಸಿದರೆ ನಾನು ಖಂಡಿತ ಗುಣವಾಗುವೆನು. ನೀನು ನನ್ನನ್ನು ರಕ್ಷಿಸಿದರೆ, ನನ್ನನ್ನು ಕಾಪಾಡಿದರೆ, ನನ್ನನ್ನು ಬಿಡಿಸಿದರೆ, ನನ್ನನ್ನು ಸಂಧಿಸಿದರೆ, ನನ್ನನ್ನು ಭೇಟಿ ಮಾಡಿದರೆ ಖಂಡಿತ ನನ್ನ ಜೀವನ ಬದಲಾಗುತ್ತದೆ. ಒಂದು ದೃಢವಾದ ಆಳವಾದ ನಂಬಿಕೆ, ಒಂದು ನಿರೀಕ್ಷೆ ನಮಗೆ ದೇವರಲ್ಲಿ ಇಡುವವರಾಗಿ ನಾವು ಇರಬೇಕೆಂಬುದಾಗಿ ನಮ್ಮ ಪ್ರಾರ್ಥನೆಯಲ್ಲಿ ನಿರೀಕ್ಷೆ ಇರಬೇಕು, ಈ ನಂಬಿಕೆ ಇರಬೇಕು, ಈ ದೃಢತೆ ಇರಬೇಕು. ಈ ಒಂದು ಹಲ್ಲೆಲೂಯಾ, ಒಂದು ಆಳವಾದ ಒಂದು ಕನ್ವಿಕ್ಷನ್ ಜೊತೆಗೆ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತ ಆ ಪ್ರಾರ್ಥನೆ ಬರಿಯಾಗಿ ಹೋಗುವುದಿಲ್ಲ. ಹಲ್ಲೆಲೂಯಾ. ದೇವರು ನಮ್ಮನ್ನು ರಕ್ಷಿಸಲಾರದೆ ಆತನ ಕೈ ಮೋಟುಗೈ ಅಲ್ಲ. ಅವರು ಹೇಳಿದ್ದಾರೆ, ನಾನೇ ನಿನ್ನನ್ನು ಗುಣಪಡಿಸುವೆನು. ಐ ಆಮ್ ದ ಲಾರ್ಡ್ ದಟ್ ಹೀಲತ್ ಯು. ನಾನೇ ನಿನ್ನ ಪರಿಹಾರಕ, ನಿನ್ನ ಪರಿಹಾರಿ ನಾನೇ. ಹಲ್ಲೆಲೂಯಾ, ಸ್ತೋತ್ರ. ನಿನ್ನ ಎಲ್ಲ ರೋಗಗಳನ್ನು ನಾನು ಸ್ವಸ್ಥ ಮಾಡುವ ದೇವರು, ವಾಗ್ದಾನ ಮಾಡಿದ ದೇವರು. ಹಲ್ಲೆಲೂಯಾ. ಕಣ್ಣು ಮುಚ್ಚಿ ಒಪ್ಪಿಸಿಕೊಡೋಣವ, ಈ ಪ್ರಾರ್ಥನೆಯನ್ನು ಮಾಡೋಣವ. ದೇವರೇ, ನೀನು ನನ್ನನ್ನು ಸ್ವಸ್ಥ ಮಾಡು, ನಾನು ಸ್ವಸ್ಥನಾಗುವೆನು. ಲಾರ್ಡ್, ಯು ಟಚ್ ಮೀ ಲಾರ್ಡ್, ಆ್ಯಂಡ್ ಯು ಹೀಲ್ ಮೀ ಲಾರ್ಡ್, ಆ್ಯಂಡ್ ಐ ವಿಲ್ ಬಿ ಹೀಲ್ಡ್. ನಾನು ಸ್ವಸ್ಥನೇ ಆಗುವೆನು. ನನ್ನನ್ನು ರಕ್ಷಿಸು, ನಾನು ರಕ್ಷಿತನೇ ಆಗುವೆನು. ಹಲ್ಲೆಲೂಯಾ. ಅರಿಕೆ ಮಾಡೋಣ, ಎಲ್ಲರೂ ಅರಿಕೆ ಮಾಡೋಣ. ಇವತ್ತು ಯಾವುದರಿಂದ, ಯಾವ ರೋಗ, ಯಾವುದೇ ಹಾಸಿಗೆ, ಯಾವುದೇ ICU, ಯಾವುದೇ ಒಂದು ವಿಷಯ, ದೇವರಲ್ಲಿ ಬಂದು ನಿಮ್ಮನ್ನು ಬಿಡಿಸುತ್ತಾರೆ. ಇವು ರಿಸರಕ್ಟಿವ್, ನಿಮ್ಮನ್ನು ಉಜ್ಜೀವಿಸುತ್ತಾರೆ. ಆತನ ಶಕ್ತಿ ಹರಿದು ಬರಲಿ. ಈಗಲೇ ನಿಮ್ಮ ಅನಾರೋಗ್ಯದ ಮೇಲೆ ದೇವರ ಶಕ್ತಿ, ದೇವರ ಬಿಡುಗಡೆಯ ಶಕ್ತಿ, ದೇವರ ಸೌಖ್ಯದ ಶಕ್ತಿ ನಿಮ್ಮ ಮೇಲೆ ಇಳಿದು ಬರಲಿ. ಒಂದೊಂದು ಅಂಗಗಳಲ್ಲಿಯೂ ಭಾಗಗಳಲ್ಲಿಯೂ, ಏಸಪ್ಪ, ಶರೀರದ ಒಂದೊಂದು ಅಂಗಗಳಲ್ಲಿಯೂ ಭಾಗಗಳಲ್ಲಿಯೂ, ಓ ಏಸಪ್ಪ, ಈ ಸಮಯದಲ್ಲಿ ನಿಮ್ಮ ಶಕ್ತಿ ಇಳಿದು ಬರಲಿ ಒಬ್ಬೊಬ್ಬರ ಮೇಲೆ. ನಾನಾ ರೀತಿಯಾದ ನೋವುಗಳು, ಎಲ್ಲ ನೋವುಗಳು ಈಗ ಮಾಯವಾಗಲಿ ಯೇಸುವಿನ ನಾಮದಲ್ಲಿ. ಈಗಲೇ ಮಾಯವಾಗಲಿ ಯೇಸುವಿನ ನಾಮದಲ್ಲಿ. ಒಂದೊಂದು ರೋಗ, ಒಂದೊಂದು ಬೇನೆ ಏಸಪ್ಪ, ದೀರ್ಘಕಾಲದಿಂದ ಕಷ್ಟಪಡುತ್ತಾ ಇರುವ ರೋಗದಿಂದ ಬಿಡಿಸಿರಿ ಸ್ವಾಮಿ. ನಿನ್ನ ಬಿಡುಗಡೆ, ನಿನ್ನ ರಕ್ಷಣೆ ಉಂಟಾಗಲಿ, ಸೌಖ್ಯ ಉಂಟಾಗಲಿ. ಈಗಲೇ ಎದ್ದು ನಡೆಯಲಿ. ಈಗಲೇ ಉಸಿರಾಟ ತೊಂದರೆ ನೀಗಲಿ. ಈಗಲೇ ಆ ಡಯಾಲಿಸಿಸ್ ಎಲ್ಲ ಅಪ್ಪ ನಿಂತು ಹೋಗಬೇಕು, ಕ್ಯಾನ್ಸಲ್ ಆಗಬೇಕು ಸ್ವಾಮಿ. ಎಲ್ಲ ನಾರ್ಮಲ್ ಆಗಲಿ ಏಸಪ್ಪ. ರಿಪೋರ್ಟ್ಗಳು ನಾರ್ಮಲ್ ಆಗಲಿ. ಎಲ್ಲ ಕಫ, ಕೆಮ್ಮು, ಜ್ವರ ಮಾಯವಾಗಲಿ ಯೇಸುವಿನ ನಾಮದಲ್ಲಿ. ರಕ್ಷಿಸ್ರಿ ಅಪ್ಪ, ಮಕ್ಕಳನ್ನು ರಕ್ಷಿಸ್ರಿ ಏಸಪ್ಪ. ಪಾಪದಿಂದ ರಕ್ಷಿಸ್ರಿ. ಬೇಡವಾದ ಅಭ್ಯಾಸಗಳಿಂದಲೂ ಅಡಿಕ್ಷನಿಂದಲೂ ಅವರನ್ನು ತಪ್ಪಿಸ್ರಿ, ಬಿಡಿಸ್ರಿ, ರಕ್ಷಿಸ್ರಿ ಅಪ್ಪ. ಜಗಳದಿಂದ ಬಿಡಿಸ್ರಿ ಅಪ್ಪ. ಕೋರ್ಟ್ ಕೇಸಿಂದ ರಕ್ಷಿಸ್ರಿ ಏಸಪ್ಪ. ಅನ್ಯಾಯದಿಂದ ರಕ್ಷಿಸಿದ್ರಿ ಏಸಪ್ಪ. ರಕ್ಷಿಸ್ರಿ ಲಾರ್ಡ್. ಡೆಲಿವರ್ ದೆಮ್. ಡೆಲಿವರ್ ಯೋರ್ ಪೀಪಲ್ ಲಾರ್ಡ್. ಬ್ರಿಂಗ್ ದೆಮ್ ಔಟ್ ಫ್ರಮ್ ದ ಬಾಂಡೇಜ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ಬಂಧನಗಳಿಂದ ನಿಮ್ಮ ಜನರು ಬಿಡುಗಡೆ ಆಗಲಿ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರನ್ನ ಕೇಳಿಕೊಳ್ಳ್ರಿ. ನಾವು ಹೇಗೆ ಕೇಳಿಕೊಳ್ಳುತ್ತೇವೋ ಅದೇ ರೀತಿ ನಮ್ಮನ್ನು ಬಂದು ಬಿಡಿಸಿ ನಮ್ಮನ್ನು ತಪ್ಪಿಸುವ ದೇವರು, ಉತ್ತರ ಕೊಡುವ ದೇವರು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.